ನನ್ನ ಎಲ್ಲ ಪ್ರೀತಿಯ ದ್ವಿತೀಯ ಪಿಯುಸಿಯ ಅರ್ಥಶಾಸ್ತ್ರ ವಿದ್ಯಾರ್ಥಿಗಳನ್ನ ಮತ್ತೊಮ್ಮೆ ಕೌಟಿಲ್ಯ ವೇದಿಕೆಗೆ ಸ್ವಾಗತವನ್ನ ಮಾಡುತ್ತಾ, ಇವತ್ತಿನ ಈ ಒಂದು ಅವಧಿಯಲ್ಲಿ ಔದಾಸೀನ್ಯ ವಕ್ರರೇಖೆಯನ್ನ ಅದರ ಲಕ್ಷಣಗಳನ್ನ ರೇಖಾಚಿತ್ರಗಳೊಂದಿಗೆ ವಿವರಣೆ ಮಾಡುವಂತ ಕೆಲಸವನ್ನ ಮಾಡಲಾಗ್ತದೆ. ಇದು ನಿಮ್ಮ ವಾರ್ಷಿಕ ಪರೀಕ್ಷೆಯಲ್ಲಿ 6 ಅಂಕದ ಪ್ರಶ್ನೆಯನ್ನ ಈ ಎಕ್ಸಾಮ್ ಒಳಗೆ ಕೇಳಲಾಗ್ತದೆ. ಎಷ್ಟು 6 ಮಾರ್ಕ್ಸ್ಗೆ ಈ ಒಂದು ಪ್ರಶ್ನೆಯನ್ನ ಕೇಳಲಾಗ್ತದೆ. ಹೀಗಾಗಿ ಔದಾಸೀನ್ಯ ವಕ್ರರೇಖೆಯ ಲಕ್ಷಣಗಳು ಯಾವುವು, ಅವುಗಳ ರೇಖಾಚಿತ್ರ ಹೇಗಿದೆ, ಅವುಗಳನ್ನ ಬಿಡಿಸುವುದರ ಮೂಲಕ ನಾವೇನ್ ಮಾಡೋಣ, ಈಗ ಒಂದೊಂದಾಗಿ ಚರ್ಚೆಯನ್ನ ಮಾಡುವಂತ ಕೆಲಸವನ್ನ ಮಾಡಲಾಗ್ತದೆ. ಅದು ಸುಲಭವಾದಂತ ವಿಧಾನದಲ್ಲಿ. ಅದಕ್ಕೆ ಈ ವಿಡಿಯೋನ ಕೊನೆ ತನಕ ಸ್ಕಿಪ್ ಮಾಡದೆ ನೋಡಿ, ಆಮೇಲೆ ಇಷ್ಟವಾದ್ರೆ ಲೈಕ್ ಮಾಡ್ರಿ, ಕೊನೆಗೆ ಸಬ್ಸ್ಕ್ರೈಬ್ ಅನ್ನ ಮಾಡಿಕೊಂಡು ಪಕ್ಕದಲ್ಲಿರುವಂತ ಬೆಲ್ ಐಕಾನ್ ಕ್ಲಿಕ್ ಮಾಡ್ರಿ. ಓಕೆನಾ? ಬರ್ರಿ, ಆ ಲಕ್ಷಣಗಳ ಸಂಬಂಧಪಟ್ಟಂತೆ ಪ್ರಾರಂಭದಲ್ಲಿ ಪೀಠಿಕೆ ಒಂದೇ ಮಟ್ಟದ ತೃಪ್ತಿಯನ್ನ ನೀಡುವ 2 ಸರಕುಗಳ ವಿವಿಧ ಸಂಯೋಜನಾ ಬಿಂದುಗಳನ್ನು ಸಂಯೋಜಿಸಿದಾಗ ಲಭ್ಯವಾಗುವ ರೇಖೆಯೇ ಔದಾಸೀನ್ಯ ವಕ್ರರೇಖೆ ಆಗಿದೆ. ಔದಾಸೀನ್ಯ ವಕ್ರರೇಖೆಗಳು ಯಾವಾಗಲೂ ಮೂಲಕ್ಕೆ ಭಿನ್ನ ಮಧ್ಯವಾಗಿರುತ್ತವೆ ಎಂಬುದನ್ನ ಪೀಠಿಕೆಯಲ್ಲಿ ತಿಳ್ಕೋಬೇಕು. ಇಲ್ಲಿ ನೋಡ್ರಿ, ಒಂದು ಎ ವಸ್ತು ಐತಿ, ಇನ್ನೊಂದು ಬಿ ವಸ್ತು ಅದ. ಈ ಎರಡು ವಸ್ತುವಿನಿಂದ ಅನುಭೋಗದಾರನಿಗೆ ಒಂದೇ ಮಟ್ಟದ ತೃಪ್ತಿ ಸಿಗ್ತದ. ಒಂದೇ ಮಟ್ಟದ ತೃಪ್ತಿ ಸಿಗುತ್ತದೆ ಎಂಬುದನ್ನ ಈ ಒಂದು ಔದಾಸೀನ್ಯ ವಕ್ರರೇಖೆ ನಮಗೆ ಮಾಡ್ತದ, ತಿಳಿಸಿಕೊಡ್ತದ. ಈ ಎ ಮತ್ತು ಬಿ ಎರಡು ವಸ್ತುಗಳನ್ನ ಬಿಂದುಗಳನ್ನ ಸಂಯೋಜಿಸುವಂತ ಒಂದು ಅಥವಾ ಸಂಯೋಜನೆ ಮಾಡಿದಾಗ ಲಭ್ಯವಾಗುವಂತ ರೇಖೆ ಐತಿ ನೋಡ್ರಿ, ಆ ರೇಖೆಗೆ ನಾವೇನ್ ಕರಿತೀವಿ, ಔದಾಸೀನ್ಯ ವಕ್ರರೇಖೆ ಎಂದು ಕರೆಯುತ್ತೇವೆ. ಇದು ಇಷ್ಟು ಪೀಠಿಕೆಯಲ್ಲಿ ಓದ್ಬೇಕಾಗ್ತದೆ. ಅದಕ್ಕೆ ಪೀಠಿಕೆ ಒಳಗೆ ಏನೈತಿ, ಅನುಭೋಗದಾರನಿಗೆ ಒಂದೇ ಮಟ್ಟದ ತೃಪ್ತಿಯನ್ನ ನೀಡುವ 2 ಸರಕುಗಳ ವಿವಿಧ ಸಂಯೋಜನಾ ಬಿಂದುಗಳನ್ನ ಸಂಯೋಜಿಸಿದಾಗ. ಅದಕ್ಕೆ ಎಕ್ಸಾಂಪಲ್ ಕೊಟ್ಟನೆ. ಒಂದು ಎ ವಸ್ತು ಐತಿ, ಒಂದು ಬಿ ವಸ್ತು ಐತಿ. ಈ ಎರಡು ವಸ್ತುವಿನಿಂದ ಅನುಭೋಗದಾರನಿಗೆ ಸಮಾನ ಮಟ್ಟದ ತೃಪ್ತಿಯನ್ನ ಲಭ್ಯವಾಗ್ತದ. ಆ ಒಂದು 2 ವಸ್ತುಗಳ ಬಿಂದುಗಳನ್ನ ಒಂದು ಸಂಯೋಜನೆ ಮಾಡಿದಾಗ ಲಭ್ಯವಾಗುವಂತ ರೇಖೆ ಐತಿ ನೋಡ್ರಿ, ಆ ರೇಖೆಗೆ ನಾವ್ ಏನ್ ಕರಿತೀವಿ, ಔದಾಸೀನ್ಯ ವಕ್ರರೇಖೆ ಅಂತ ಕರಿತೀವಿ. ಅದು ಪೀಠಿಕೆ ಒಳಗೆ ನೀವು ಬರಬೇಕಾಗ್ತದ. ಪೀಠಿಕೆ ಆದ್ಮೇಲೆ ಅದು ಮೊದಲನೆಯ ಒಂದು ಲಕ್ಷಣ, ಔದಾಸೀನ್ಯ ವಕ್ರರೇಖೆಯು ಯಾವಾಗಲೂ ಎಡದಿಂದ ಬಲಕ್ಕೆ ಇಳಿಮುಖವಾಗಿರುತ್ತದೆ. ಏನು? ಔದಾಸೀನ್ಯ ವಕ್ರರೇಖೆಯು ಯಾವಾಗಲೂ ಎಡದಿಂದ ಬಲಕ್ಕೆ ಇಳಿಮುಖವಾಗಿರುತ್ತದೆ. ಹಂಗಂತಂದ್ರ ಹಿಂಗಂದ, ಔದಾಸೀನ್ಯ ವಕ್ರರೇಖೆಯು ಎಡದಿಂದ ಬಲಕ್ಕೆ ಇಳಿಮುಖವಾಗಿರುತ್ತದೆ. ಇದು ಮೊದಲನೆಯ ಒಂದು ಲಕ್ಷಣ. ಅದು ಹೇಗೆ ಅಂತ ಚರ್ಚೆ ಮಾಡೋಣ. ಔದಾಸೀನ್ಯ ವಕ್ರರೇಖೆಯು ಎಡದಿಂದ ಬಲಕ್ಕೆ ಇಳಿಮುಖವಾಗಿರುತ್ತದೆ ಏಕೆಂದರೆ ಅನುಭೋಗಿಯು ಒಂದು ಹೆಚ್ಚುವರಿ ಎಕ್ಸ್ ವಸ್ತುವನ್ನ ಪಡೆಯಬೇಕಾದರೆ ಒಂದು ವಾಯು ವಸ್ತುವನ್ನ ತ್ಯಾಗ ಮಾಡುವ ಮೂಲಕ ಒಂದೇ ಮಟ್ಟದ ತೃಪ್ತಿಯನ್ನ ಹೊಂದಬಹುದು. ಅದಕ್ಕೆ ಈ ಔದಾಸೀನ್ಯ ವಕ್ರರೇಖೆಯು ಎಡದಿಂದ ಬಲಕ್ಕೆ ಇಳಿಮುಖವಾಗುತ್ತಾ ಹೋಗುತ್ತದೆ ಎಂಬುದನ್ನ, ಇದು ಮೊದಲನೇ ಒಂದು ಲಕ್ಷಣ ಆಗಿದೆ. ಅದ ಹೇಗಂತ ನೋಡೋಣ, ಇಲ್ಲಿ ಸ್ವಲ್ಪ ಇಲ್ಲಿ ಕ್ಲಿಯರ್ ಮಾಡ್ಬಿಡ್ತೇನೆ ನೋಡ್ರಿ. ಈಗ ಒಂದು ಎ ವಸ್ತು ಐತಿ, ಇನ್ನೊಂದು ಬಿ ವಸ್ತು ಅದ. ಎ ವಸ್ತು ಪ್ರಾರಂಭದಲ್ಲಿ 2 ಇತ್ತು, ಇದು 4 ವಸ್ತುವನ್ನ ಅನುಭೋಗ ಇತ್ತು. ಓಕೆನಾ? ಈಗ ಅನುಭೋಗದಾಗನು ಎ ವಸ್ತುವನ್ನ ಹೆಚ್ಚಿಗೆ ಸೇವನೆ ಮಾಡ್ಬೇಕಂತ ಆಸೆ ಆಗಿದೆ. ಓಕೆನಾ? 2 ರಿಂದ 3 ಎ ವಸ್ತುವನ್ನ ಸೇವನೆ ಮಾಡ್ಬೇಕಂತ ಆಸೆ ಆಗಿದೆ. ಅವಾಗ ಅನುಭೋಗದಾಗನು ಒಂದು ಬಿ ವಸ್ತುವನ್ನ ತ್ಯಾಗ ಮಾಡ್ಕೋಬೇಕು. ನೋಡ್ರಿ, ಇವೆರಡು ಕೂಡಿಸಿದಾಗ 6, 2 ಮತ್ತು 4. ಇಲ್ಲಿ ಎ ವಸ್ತುವನ್ನ ಹೆಚ್ಚುವರಿಯಾಗಿ ಅನುಭೋಗಿಸಲು ಮನಸ್ಸು ಮಾಡಿದ್ರ
ಮತ್ತು ಹೆಚ್ಚುವರಿ ಘಟಕವನ್ನು ಅನುಭವಿಸಕ ಮನಸ್ಸು ಮಾಡಿದ ಒಂದು ಬಿ ವಸ್ತುವನ್ನ ತ್ಯಾಗ ಮಾಡ್ಯಾನ. ಇಲ್ಲಿ 4 ಇತ್ತು, ಇಲ್ಲಿ 3 ಆಯ್ತು. ಈಗ ಇವೆರಡು ಕೂಡಿಸಿ ಮತ್ತೆ ಎಷ್ಟಾಯ್ತು? 6. ಹೀಗಾಗಿ ಅದಕ್ಕೆ ಇಲ್ಲಿ ಐತಿ ಔದಾಸೀನ್ಯ ವಕ್ರರೇಖೆಯು ಎಡದಿಂದ ಬಲಕ್ಕೆ ಇಳಿಮುಖವಾಗಿರುತ್ತದೆ. ಏಕೆಂದರೆ ಅನುಭೋಗಿಯು ಒಂದು ಹೆಚ್ಚುವರಿ ಎಕ್ಸ್ ವಸ್ತುವನ್ನ ಪಡೆಯಬೇಕಾದರೆ ಒಂದು ವಾಯು ವಸ್ತುವನ್ನ ತ್ಯಾಗ ಮಾಡ್ಕೋಬೇಕು. ನೋಡ್ರಿ, ಈಗ ಮೊದಲಿಗೆ 2 ಇತ್ತು, ಈಗ ಇಲ್ಲಿ 4 ಇತ್ತು. ಈಗ ಎ ವಸ್ತುವನ್ನ ಹೆಚ್ಚುವರಿ ಸೇವಿಸ್ಬೇಕಂತ ಆಸೆ ಆಗಿದೆ. ಅವಾಗ ಬಿ ವಸ್ತುವನ್ನ ಒಂದು ತ್ಯಾಗ ಮಾಡ್ಯಾನ. ಏನ ಈ ರೇಖೆಗೆ ನಾವೇನ್ ಕರಿತೀವಿ? ಔದಾಸೀನ್ಯ ವಕ್ರರೇಖೆಯ ಮೊದಲನೇ ಒಂದು ಲಕ್ಷಣ ಏನು? ಎಡದಿಂದ ಬಲಕ್ಕೆ ಇಳಿಮುಖವಾಗಿರುತ್ತದೆ. ಅದು ಹೇಗೆ ಎಂಬುದನ್ನ ಇಲ್ಲಿ ರೇಖಾಚಿತ್ರ ಐತೆ ನೋಡ್ರಿ, ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತದೆ. ಈ ಔದಾಸೀನ್ಯ ವಕ್ರರೇಖೆಯಲ್ಲಿ ಇಲ್ಲಿ ನೋಡ್ರಿ ಹಿಂಗದ, ಇದು ಎಡ, ಇದು ಬಲಕ್ಕೆ ಇಳಿಮುಖವಾಗಿದೆ. ಇದು ಐಸಿ ರೇಖೆ. ಇಲ್ಲಿ ನೋಡ್ರಿ ಇಲ್ಲಿ x1 ವಸ್ತು ಐತಿ, ಇಲ್ಲಿ x2 ಐತಿ. ಓಕೆನಾ? ಒಂದು ಹೆಚ್ಚಿನ ಪ್ರಮಾಣದ x2 ವಸ್ತುವನ್ನ ಸೇವನೆ ಮಾಡ್ಬೇಕಾದ್ರೆ ಒಂದು x1 ವಸ್ತುವನ್ನ ತ್ಯಾಗ ಮಾಡ್ಕೋಬೇಕು. ಹೀಗಾಗಿ ಇಲ್ಲಿ ಹೆಂಗ್ ತ್ಯಾಗ ಮಾಡ್ತಾನಲ್ಲ, ಇಲ್ಲಿ ಒಂದು ವಸ್ತುವಿನ ಸೇವನೆ ಪ್ರಮಾಣ ಹೆಚ್ಚಳವಾಗ್ತದ. ಇಲ್ಲಿ ಬಾಳೆಹಣ್ಣು ಇದೆ, ಇಲ್ಲಿ ಬಾಳೆಹಣ್ಣು, ಇಲ್ಲಿ ಮಾವಿನ ಹಣ್ಣು ಇದೆ. ಒಂದು ಹೆಚ್ಚಿನ ಬಾಳೆಹಣ್ಣನ್ನ ಸೇವನೆ ಮಾಡ್ಬೇಕಾದ್ರೆ ಅನುಭವದಾಗನು ಒಂದು ಮಾವಿನ ಹಣ್ಣನ್ನ ತ್ಯಾಗ ಮಾಡ್ಬೇಕಾಗ್ತದ. ಅದಕ್ಕೆ ಔದಾಸೀನ್ಯ ವಕ್ರರೇಖೆಯು ಯಾವಾಗಲೂ ಎಡದಿಂದ ಬಲಕ್ಕೆ ಇಳಿಮುಖವಾಗಿರುತ್ತದೆ ಎಂಬುದು ಔದಾಸೀನ್ಯ ವಕ್ರರೇಖೆಯ ಮೊದಲನೆಯ ಒಂದು ಲಕ್ಷಣ. ಕ್ಲಿಯರ್ ಅಂತ ತಿಳ್ಕೊತಾನೆ. ಅದಕ್ಕೆ ಸಂಬಂಧಪಟ್ಟಂತ ಇವಾಗ ನೋಡ್ರಿ, ರೇಖಾಚಿತ್ರವು ಐಸಿ ಔದಾಸೀನ್ಯ ವಕ್ರರೇಖೆ ಎಡದಿಂದ ಬಲಕ್ಕೆ ಇಳಿಮುಖವಾಗಿರುವುದನ್ನು ತಿಳಿಸುತ್ತದೆ. ಅಂದರೆ ಔದಾಸೀನ್ಯ ವಕ್ರರೇಖೆಯ ಉದ್ದಕ್ಕೂ ಬಾಳೆಹಣ್ಣುಗಳ ಮೊತ್ತದ ಹೆಚ್ಚಳವು ಚೇಂಜ್ ಇನ್ x1 ಕಡಿಮೆಯಾಗುತ್ತಿರುವ ಮಾವಿನ ಹಣ್ಣುಗಳ ಮೊತ್ತದೊಂದಿಗೆ ಚೇಂಜ್ ಇಂಟು 2 ಒಂದಿಗೆ ಇದೇನಾಗಿದೆ? ಸಂಬಂಧವನ್ನ ಹೊಂದಿದೆ ಎಂಬುದನ್ನ ತಿಳಿಸಿ ಕೊಡ್ತದ. ಓಕೆನಾ? ಎರಡನೇ ಲಕ್ಷಣ, ಎತ್ತರದ ಔದಾಸೀನ್ಯ ವಕ್ರರೇಖೆಯು ಹೆಚ್ಚಿನ ಮಟ್ಟದ ತೃಪ್ತಿಯನ್ನ ನೀಡುತ್ತದೆ. ಮೊದಲನೇ ಲಕ್ಷಣ ಎಡದಿಂದ ಬಲಕ್ಕೆ ಇಳಿಮುಖವಾಗಿತ್ತು. ಈಗ ಎರಡನೇ ಲಕ್ಷಣ, ಎತ್ತರದ ಔದಾಸೀನ್ಯ ವಕ್ರರೇಖೆಯು ಹೆಚ್ಚಿನ ಮಟ್ಟದ ತೃಪ್ತಿಯನ್ನ ನೀಡುತ್ತದೆ. ಇದು ಎರಡನೇ ಲಕ್ಷಣ ಆಗಿದೆ. ಹೇಗೆಂತ ನೋಡೋಣ. ಔದಾಸೀನ್ಯ ವಕ್ರರೇಖೆಯ ನಕ್ಷೆಯಲ್ಲಿ ಎತ್ತರದ ಔದಾಸೀನ್ಯ ವಕ್ರರೇಖೆಗಳು ಹೆಚ್ಚಿನ ಮಟ್ಟದ ತೃಪ್ತಿಯನ್ನ ಹಾಗೂ ಕೆಳಮಟ್ಟದ ಔದಾಸೀನ್ಯ ವಕ್ರರೇಖೆಗಳು ಕೆಳಮಟ್ಟದ ತೃಪ್ತಿಯನ್ನ ಪ್ರತಿನಿಧಿಸುತ್ತವೆ. ಓಕೆನಾ? ಅದ್ ಹೇಗಂತೇಳಿ ನಿಮ್ಗೆ ಇಲ್ಲಿ ರೇಖಾಚಿತ್ರ ಸ್ಪಷ್ಟ ಆಗ್ತದ. ಇಲ್ಲಿ ನೋಡ್ರಿ, ಇಲ್ಲಿ 3 ರೇಖೆ ಅದಾವ. ಇದು ಔದಾಸೀನ್ಯ ವಕ್ರರೇಖೆ. ಸ್ವಲ್ಪ ಕ್ಲಿಯರ್ ಚೆನ್ನಾಗಿದೆ. ಇದು ಔದಾಸೀನ್ಯ ವಕ್ರರೇಖೆ 1, 2 ಮತ್ತು 3 ಈ ತರನಾಗಿದೆ. ಇದು ಎ, ಬಿ, ಸಿ. ಬಾಳೆಹಣ್ಣು 1, 2, 3. ಇದು ಮಾವಿನ ಹಣ್ಣು. ಓಕೆನಾ? ಇಲ್ಲಿ ನೋಡ್ರಿ, ಇದು IC1, ಇದು ಮೊದಲನೇ ರೇಖೆ. ಇದು IC2 ಎರಡನೇ ಔದಾಸೀನ್ಯ ವಕ್ರರೇಖೆ. ಇದು 3. ಓಕೆನಾ? ಇವು ಏನ್ ಹೇಳ್ತಾರಂತಂದ್ರ ಮೇಲಿನ ಔದಾಸೀನ್ಯ ವಕ್ರರೇಖೆ. ಮೇಲೆ ಯಾವುದು? ಇದು ಮೇಲಿನ ಔದಾಸೀನ್ಯ ವಕ್ರರೇಖೆ. ಕೆಳಗಿಂದ ಯಾವುದು? ಇದು ಕೆಳಗಿನ ಔದಾಸೀನ್ಯ ವಕ್ರರೇಖೆ. ಮೇಲಿನ ಔದಾಸೀನ್ಯ ವಕ್ರರೇಖೆಯು ಹೆಚ್ಚಿನ ತೃಪ್ತಿಯನ್ನ ಕೊಡ್ತದ. ನೋಡ್ರಿ, ಸಿ ಐತ್ ನೋಡ್ರಿ, ಇಲ್ಲಿ 3 ಬಾಳೆಹಣ್ಣಷ್ಟು ಹೆಚ್ಚಿನ ತೃಪ್ತಿಯನ್ನ ಕೊಡ್ತದ. ಯಾವುದು? ಮೇಲಿನ ಔದಾಸೀನ್ಯ ವಕ್ರರೇಖೆ. ಕೆಳಗಿನ ಔದಾಸೀನ್ಯ ವಕ್ರರೇಖೆ ಇಲ್ಲಿ ನೋಡ್ರಿ, ಇದು ಕೆಳಮಟ್ಟದ ತೃಪ್ತಿಯನ್ನ ನೀಡ್ತದ. ಇದು ನೀಡುವಂತ ಬಾಳೆಹಣ್ಣು ಪ್ರಮಾಣ ಶಕ್ತಿ 1 ಐತಿ, ಇದು 3 ಐತಿ. ಮೇಲಿನ ಔದಾಸೀನ್ಯ ವಕ್ರರೇಖೆ ಹೆಚ್ಚಿನ ತೃಪ್ತಿಯನ್ನ, ಕೆಳಗಿನ ಔದಾಸೀನ್ಯ ವಕ್ರರೇಖೆ ಕಡಿಮೆ ತೃಪ್ತಿಯನ್ನ ನೀಡುತ್ತದೆ ಎಂಬುದು ಔದಾಸೀನ್ಯ ವಕ್ರರೇಖೆಯ ಮತ್ತೊಂದು ಲಕ್ಷಣವಾಗಿದೆ. ಇದು ಅಧಿಕ, ಇದು ಕಡಿಮೆ. ಓಕೆನಾ? ಅದನ್ನ ಸೂಚಿಸಕ ಇಲ್ಲಿ ಎ ಬಿಂದು ಐತಿ, ಬಿ ಐತಿ ಮತ್ತು ಸಿ ಅದ. ಓಕೆನಾ? ಗಮನಿಸಬೇಕು.
ಓಕೆನಾ. ಇದಕ್ಕೆ ಸಂಬಂಧಪಟ್ಟಂತ ಇವಾಗ ನೀಟ್ ನೋಡ್ರಿ, ರೇಖಾಚಿತ್ರದಲ್ಲಿ ಪ್ರತಿನಿಧಿಸಿರುವಂತೆ ಎ ಬಿ ಮತ್ತು ಸಿ ಸಂಯೋಜನೆಗಳು ಒಂದೇ ಪ್ರಮಾಣದ ಮಾವಿನ ಹಣ್ಣುಗಳ ಪ್ರಮಾಣವನ್ನ, ಆದರೆ ವಿವಿಧ ಪ್ರಮಾಣದ ಬಾಳೆಹಣ್ಣುಗಳ ಸಂಯೋಜನೆಯನ್ನು ವ್ಯಕ್ತಪಡಿಸುತ್ತದೆ. ಆದ್ದರಿಂದ ಎತ್ತರ ಮಟ್ಟದ ಔದಾಸೀನ್ಯ ವಕ್ರರೇಖೆಯು ಹೆಚ್ಚಿನ ಮಟ್ಟದ ತೃಪ್ತಿಯನ್ನು ನೀಡುತ್ತದೆ. IC1 ಗ್ರೇಟರ್ ದೆನ್ IC2 ಗ್ರೇಟರ್ ದೆನ್ IC3. ಓಕೆನಾ. ಇಷ್ಟು ನೀವು ಎಕ್ಸಾಮ್ ಒಳಗೆ ಬರಬೇಕಾಗ್ತದೆ. ಇನ್ನೊಂದು ಐತ್ ನೋಡಿ ಲಕ್ಷಣ. ಇನ್ನೊಂದೇನು, ಔದಾಸೀನ್ಯ ಎರಡು ಔದಾಸೀನ್ಯ ವಕ್ರರೇಖೆಗಳು ಎಂದಿಗೂ ಒಂದನ್ನೊಂದು ಛೇದಿಸುವುದಿಲ್ಲ. ಓಕೆನಾ. ಅದಕ್ಕೆ ಸಂಪಟ ಇವಾಗ ಐತ್ ನೋಡ್ರಿ, ಎರಡು ಔದಾಸೀನ್ಯ ವಕ್ರರೇಖೆಗಳು ಎಂದಿಗೂ ಒಂದನ್ನೊಂದು ಛೇದಿಸುವುದಿಲ್ಲ. ಏಕೆಂದರೆ ಎರಡು ಔದಾಸೀನ್ಯ ವಕ್ರರೇಖೆಗಳು ಎರಡು ಸರಕುಗಳ ವಿಭಿನ್ನ ಗುಂಪುಗಳ ಸಂಯೋಜನೆಗಳನ್ನ ಹೊಂದಿದ್ದು ಅಸಮಾನವಾದ ಮಟ್ಟದ ತುಷ್ಟಿಗುಣವನ್ನ ಅವು ಏನ್ ಮಾಡ್ತಾವು, ವ್ಯಕ್ತಪಡಿಸುತ್ತವೆ. ಇಲ್ಲಿ ರೇಖಾಚಿತ್ರದಲ್ಲಿ ಸ್ಪಷ್ಟವಾಗಿ ಇವಾಗ ಗೊತ್ತಾಗ್ತದೆ. ಇಲ್ಲಿ ನೋಡ್ರಿ, ಔದಾಸೀನ್ಯ ವಕ್ರರೇಖೆಯು ಯಾವಾಗಲೂ ಹಿಂಗಿರ್ತಾವ. ಓಕೆನಾ. ಇದು ಒಂದು ವಸ್ತು, ಇದು ಒಂದು ವಸ್ತು. ಇಲ್ಲಿ ಎರಡು ವಸ್ತು ಇದ್ದು ಅಂತಂದ್ರೆ ಒಂದು ಎ ಆಗ್ಬೋದು, ಒಂದು ಬಿ ಆಗ್ಬೋದು. ಎರಡು ವಸ್ತುಗಳು ವಿಭಿನ್ನವಾಗಿ ಅದಾವ. ಇದರ ಸಂಯೋಜನೆ ಬೇರೆ, ಇದರ ಸಂಯೋಜನೆ ಬೇರೆ. ಯಾವುದೇ ಕಾರಣಕ್ಕೂ ಈ ಎರಡು ವಸ್ತುಗಳು ಸಂಯೋಜನೆ ಆಗುವುದಿಲ್ಲ ಅಥವಾ ಸಂಧಿಸುವುದಿಲ್ಲ ಎಂಬುದು ಔದಾಸೀನ್ಯ ವಕ್ರರೇಖೆಯ ಮತ್ತೊಂದು ಲಕ್ಷಣ ಆಗಿದೆ. ಓಕೆನಾ. ಅದು ಇಲ್ಲಿ ನೋಡ್ರಿ, ಇಲ್ಲಿ ನೋಡ್ರಿ, ಯಾವುದು IC1 ಮತ್ತು IC2 ಇದೆಯಲ್ಲ, ಇದು ಎ ಬಿಂದುವಿನೊಳಗೆ ಸಂಯೋಜನೆ ಆಗ್ಯಾವ. ಇದು ತಪ್ಪಾಗಿದೆ. ಹೀಗಾಗಿ ಔದಾಸೀನ್ಯ ವಕ್ರರೇಖೆಯು ಯಾವುದೇ ಕಾರಣಕ್ಕೂ ಒಂದನ್ನೊಂದ ಛೇದಿಸುವುದಿಲ್ಲ. ಈ ತರ ಆಗ್ತಾವ. ಇದು ಒಂದು ವಸ್ತು, ಇದು ಒಂದು ವಸ್ತು. ಇದು ಅಧಿಕ ತೃಪ್ತಿ, ಇದು ಕಡಿಮೆ ತೃಪ್ತಿ. ಅದು ಇಲ್ಲಿ ಏನಾಗೈತಿ, ಒಂದನ್ನೊಂದು ಛೇದಿಸ್ಯಾವ ಇಲ್ಲಿ. ಹಿಂಗಾಗಿ ಇದು ಔದಾಸೀನ್ಯ ವಕ್ರರೇಖೆಯ ಒಂದು ಪ್ರಮುಖವಾದಂತ ಲಕ್ಷಣವಾಗಿದೆ. ಏನು, ಔದಾಸೀನ್ಯ ವಕ್ರರೇಖೆಯು ಯಾವಾಗಲೂ ಒಂದನ್ನೊಂದನ್ನ ಛೇದಿಸುವುದಿಲ್ಲ. ಓಕೆನಾ. ಯಾಕಂತಂದ್ರ ಎರಡು ವಸ್ತುಗಳು ಅದಾವಂತಂದ್ರ ಎರಡು ವಸ್ತುಗಳು ವಿಭಿನ್ನವಾದಂತ ಒಂದು ಸಂಯೋಜನೆಯನ್ನು ಒಳಗೊಂಡಿರುತ್ತವೆ. ಆ ಎರಡು ವಸ್ತುಗಳು ಯಾವುದೇ ಕಾರಣಕ್ಕೂ ಒಂದನ್ನೊಂದನ್ನ ಛೇದಿಸುವುದಿಲ್ಲ. ಹೀಗಾಗಿ ಔದಾಸೀನ್ಯ ವಕ್ರರೇಖೆಯು ಯಾವುದೇ ಕಾರಣಕ್ಕೂ ಛೇದನೆಯನ್ನ ಮಾಡುವುದಿಲ್ಲ. ಇದು ಮತ್ತೊಂದು ಲಕ್ಷಣ. ಅದಕ್ಕೆ ಸಂಬಂಧಪಟ್ಟಂತ ಇವಾಗ ನೋಡ್ರಿ, ಈ ಮೇಲಿನ ರೇಖಾಚಿತ್ರದಲ್ಲಿ ಪ್ರತಿನಿಧಿಸಿರುವಂತೆ ಸಂಯೋಜನೆ ಎ ಮತ್ತು ಸಂಯೋಜನೆ ಸಿ IC1 ಔದಾಸೀನ್ಯ ವಕ್ರರೇಖೆಯ ಮೇಲಿರುವುದರಿಂದ ಅವುಗಳಿಂದ ಲಭ್ಯವಾಗಿರುವ ತುಷ್ಟಿಗುಣ ಒಂದೇ ಆಗಿರುತ್ತದೆ, AC=C. ಮತ್ತು ಸಂಯೋಜನೆ ಎ ಮತ್ತು ಬಿ IC2 ಔದಾಸೀನ್ಯ ವಕ್ರರೇಖೆಯ ಮೇಲಿರುವುದರಿಂದ ಅವುಗಳಿಂದ ಲಭ್ಯವಾಗುವ ತುಷ್ಟಿಗುಣ ಒಂದೇ ಆಗಿರ್ತದೆ, A=B. ಆದ್ದರಿಂದ ಬಿ ಮತ್ತು ಸಿ ಸಂಯೋಜನೆಯು ಕೂಡ ಒಂದೇ ತುಷ್ಟಿಗಳನ್ನು ನೀಡುತ್ತದೆ ಎಂಬ ಫಲಿತಾಂಶವನ್ನ ಈ ವರ್ಣನೆ ನೀಡುತ್ತದೆ. B=C. ಹೀಗೆ ಎರಡು ಔದಾಸೀನ್ಯ ವಕ್ರರೇಖೆಗಳು ಪರಸ್ಪರ ಛೇದಿಸಿದರೆ ಘರ್ಷಣಾತ್ಮಕ ಫಲಿತಾಂಶ ಬರುತ್ತದೆ. ಆದ್ದರಿಂದ ಎರಡು ಔದಾಸೀನ್ಯ ವಕ್ರರೇಖೆಗಳು ಯಾವುದೇ ಕಾರಣಕ್ಕೂ ಒಂದನ್ನೊಂದನ್ನ ಛೇದಿಸುವುದಿಲ್ಲ ಎಂಬುದು ಔದಾಸೀನ್ಯ ವಕ್ರರೇಖೆಯ ಪ್ರಮುಖ ಮೂರು ಲಕ್ಷಣಗಳಾಗಿವೆ. ಒಂದು, ಎಡದಿಂದ ಬಲಕ್ಕೆ ಇಳಿಮುಖವಾಗಿರುತ್ತದೆ. ಇನ್ನೊಂದು, ಎತ್ತರದ ಔದಾಸೀನ್ಯ ವಕ್ರರೇಖೆಯು ಹೆಚ್ಚಿನ ಮಟ್ಟದ ತೃಪ್ತಿಯನ್ನು ನೀಡುತ್ತದೆ. ಇನ್ನೊಂದು ಯಾವುದು, ಎರಡು ಔದಾಸೀನ್ಯ ವಕ್ರರೇಖೆಗಳು ಎಂದಿಗೂ ಒಂದನ್ನೊಂದನ್ನ ಛೇದಿಸುವುದಿಲ್ಲ. ಇಷ್ಟು ಔದಾಸೀನ್ಯ ವಕ್ರರೇಖೆಯ ಲಕ್ಷಣಗಳು ಮತ್ತು ಅದರ ಚಿತ್ರಗಳನ್ನ ಈ ಒಂದು ಅವಧಿಯಲ್ಲಿ ಚರ್ಚೆ ಮಾಡಲಾಗಿದೆ. ಈ ವಿಡಿಯೋ ನಿಮಗೆ ಸಂಪೂರ್ಣವಾಗಿ ಮಾಹಿತಿ ಅರ್ಥವಾಗಿದೆ ಅಂತೇಳಿ ನಾನು ಭಾವಿಸುತ್ತಾ ಈ ಒಂದು ತರಗತಿಯನ್ನು ಇಲ್ಲಿಗೆ ಮುಗಿಸ್ತೇನೆ. ಇಲ್ಲಿಯ ತನಕ ಈ ವಿಡಿಯೋನ ನೋಡಿದಂತ ಎಲ್ಲ ಮುದ್ದು ವಿದ್ಯಾರ್ಥಿಗಳಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ ಈ ಒಂದು ತರಗತಿಯನ್ನು ಇಲ್ಲಿಗೆ ಮುಗಿಸ್ತೇನೆ. ಥ್ಯಾಂಕ್ ಯು. ನಮಸ್ಕಾರ.